ಹಲೋ ಚಂದು, ಎಲ್ಲಿದ್ಯಾ ಮಗನೇ? ಫೋನ್ ಕೊಟ್ಟು ಬಾ ಅಂತ ಕಳಿಸಿದ್ರೆ ಏನು ಹುಡುಗ ಪತ್ತೆನೇ ಇಲ್ವಲ್ಲ? ಹಂಗಿದ್ದಂಗೆ ಆಫೀಸ್ಗೆ ಹೋಗ್ಬಿಟ್ಯಾ? ಏನು ಕತೆ? ಒಳ್ಳೇದಾಯ್ತು. ಮನೆ ಅಳಿಯನ್ ಕೆಲಸ ಅಂತೂ ಇಂತೂ ನಿಭಾಯಿಸ್ತಿದ್ಯಾ ಅಂತ ನನಗಂತೂ ಸಂತೋಷ ಆಗ್ತಾ ಇದೆಯಪ್ಪ. ಹುಡುಗಿರನ್ ಬಿಟ್ಟು ಆಫೀಸ್ ಕೆಲಸ ಅದು ಇದು ಅಂತ ಎಲ್ಲೆಲ್ಲಾದ್ರೂ ಹೋಗ್ಬಿಡ್ಬೇಡ. ಜೋಪಾನವಾಗಿ ಮನೇಲೇ ಇರು, ಗೊತ್ತಾಯ್ತಾ? ಖುಷಿ ಆಯ್ತು ನನಗೆ. ಬಾಯ್. ಅಮ್ಮ, ಆಫೀಸಿಂದ ಫೋನ್ ಬಂದಿತ್ತು. ಚಂದನ್ ಆಫೀಸ್ಗೆ ಹೋಗಿಲ್ವಂತೆ. ಅವನು ಎಲ್ಲೋಗಿದ್ದೇನೆ ಅಂತ ನಿಮ್ಗೇನಾದರೂ ಹೇಳ್ಬಿಟ್ಟೋದ್ನಾ? ಚಂದು ಅವ್ರ ಮಾವನ ಮನೆಗೆ ಹೋಗಿದ್ದಾನೆ ರಾಮು. ಕಲ್ಪನಾ ಕೈಲಾಶ್ ಅದು ಯಾವುದೋ ಮದುವೆಗೆ ಹೋಗ್ಬೇಕಿತ್ತಂತೆ. ಚಿನ್ನನ ಶ್ರುತಿನ ನೋಡ್ಕೊಂತ ಇವನನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ಮಗ ಮಾವನ ಮನೆಯಲ್ಲಿ ಇಬ್ರು ಹುಡುಗಿರು ನೋಡ್ಕೊಂಡು ಆರಾಮಾಗಿದ್ದಾನೆ. ಏನು, ಚಂದು ಶ್ರುತಿ ಅಕ್ಕನ ಜೊತೆ ಚಿನ್ನು ಜೊತೆ ಇದ್ದಾನಾ? ಅಯ್ಯ, ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೀಯ ರಾಮು? ಅಳಿಯಾದವನು ಮಾವನ ಮನೇಲಿದ್ರೆ ಅಷ್ಟೊಂದು ಆಶ್ಚರ್ಯ ಪಡೋಕ್ಕೇನಿದೆ? ಅಬ್ಬಾ, 3 ಹೊತ್ತು ಆಫೀಸು ಅಂತ ಇರೋ ನನ್ನ ಮಗ ಒಂದು ದಿವಸನಾದರೂ ಮದುವೆ ಆಗೋ ಹುಡುಗಿ ಜೊತೆ ಆರಾಮಾಗಿದ್ದಾನಲ್ಲ ಅಂತ ಸಂತೋಷ ಪಡಬೇಕು. ಆ ಪೆದ್ನನ್ ಮಗಂಗೆ ಪ್ರೀತಿಸೋ ಹುಡುಗಿ ಜೊತೆ ಇರಬೇಕು ಅಂತಲೂ ನಾನೇ ಹೇಳ್ಕೊಡ್ಬೇಕೇನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನನ್ನ ಸೊಸೆನೇ ಹೇಳ್ಕೊಟ್ಟಿದ್ದಾಳೆ. ಪಾಪ ಚಂದನ್ ಎಂಥ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾನೆ ಅಂತ ಅಮ್ಮನೂ ಗೊತ್ತಿಲ್ಲ. ಕಟ್ಕೊಂಡೋಳು ಒಂದು ಕಡೆ, ಕಟ್ಕೋಬೇಕಾದವಳು ಇನ್ನೊಂದು ಕಡೆ. ಪಾಪ ಚಂದು ಏನು ಮಾಡ್ತಾನೆ ಅದು ಇವ್ರಿಗೇ ಗೊತ್ತು. ನಾಯ್ತಿದ್ಯಾ ಬಂಗಾರಿ? ಏಯ್, ಕಾಲ್ ಕೆಳಗಿಟ್ರೆ ಗುದ್ದು ಬಿಡ್ತೀನಿ. ಚಂದು, ಅವಳ ಪಕ್ಕದಲ್ಲೇ ಕುತ್ಕೋ, ಬಿಟ್ರೆ ಅಡ್ಗೆ ಮನೆಗೆ ಓಡೋಗ್ಬಿಡ್ತಾಳೆ. ಕುತ್ಕೋ ಕುತ್ಕೋ ಚಂದು, ಪ್ಲೀಸ್. ಹಾಯ್, ಏನೇ ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ನಿಂಗೆ ಎಷ್ಟು ಕೊಬ್ಬಿರ್ಬೇಕು? ನಾನು ಮುಂದೇನಾದರೂ ಇದ್ದಿದ್ರೆ ಕೊಂದಾಕ್ಬಿಡ್ತಿದ್ದೆ. ಲೂಸ್. ವಾಟ್? ಮದುವೆ ಆಯ್ತಾ? ನನಗೆ ಹೇಳದೆ ಮದುವೆ ಆಗಿದ್ಯಾ? ಇರ್ಲಿ ಕಣೆ, ಇರ್ಲಿ ಇರ್ಲಿ. ನ್ಯೂ ಇಯರ್ ಪ್ಲಾನ್ಸಾ? ಆ್ಯಕ್ಚುಲಿ ನನ್ನ ಹುಡುಗಿ, ನನ್ನ ತಂಗಿ ಅವರಿಬ್ಬರ ಜೊತೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕಿನ್ನೂ ಏನೂ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ನೀನು ನಿನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಓಕೆ ಕಣೆ, ಪ್ಲ್ಯಾನ್ ಮಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್. ಚಂದು, ಈ ಸಲ ನ್ಯೂ ಇಯರ್ ಪ್ಲಾನ್ಸ್ ಏನೋ? ಏನೂ ಗೊತ್ತಿಲ್ಲ ಶ್ರುತಿ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಚಂದು, ಇತ್ತೀಚೆಗೆ ಒಂಥರ ಆಡ್ತೀಯ ಕಣೋ. ಮೊದಲಿನ ಚಂದು ಅಂತಾನೆ ಅನ್ಸಲ್ಲ. ಹೋಗ್ಲಿ ಬಿಡು, ಈ ಸಲ ನ್ಯೂ ಇಯರ್ಗೆ ಫ್ರೆಂಡ್ಸು ಪಾರ್ಟಿ ಅಂತೆಲ್ಲ ಹೋಗೋದು ಬೇಡ. ನಾನು, ನೀನು, ಚಿನ್ನು 3 ಜನ ಯಾವುದಾದ್ರೂ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗೋಣ. ಎಲ್ಲಿ ಹೋಗೋಣ? ಅದು ಶ್ರುತಿ, ಅವತ್ತೇ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಯಾವ ಗನಂದಾರಿ ಕೆಲಸ ಮಾಡ್ತಿದ್ಯಾ ನೀನು? 365 ದಿನನೂ ನಿನ್ಗೆ ಮೀಟಿಂಗ್ ಇದ್ದೇ ಇರತ್ತಾ? ಪ್ರೀತಿಸೋ ಹುಡುಗಿ ಜೊತೆ ಒಂದಿನೂ ಪ್ರೀತಿಯಿಂದ ಮಾತಾಡೋದಕ್ಕಾಗಲ್ಲ ಅಂದ್ರೆ ಯಾಕೆ ಪ್ರೀತಿ ಮಾಡ್ಬೇಕು ನೀವೆಲ್ಲ? ಈಗಲೇ ಈ ಥರ, ಇನ್ನು ಮದುವೆ ಆದಮೇಲೆ ಯಾವ ನರ್ಕ ಅನುಭವಿಸ್ಬೇಕು? ಇಲ್ಲಿಂದ ಎದ್ದು ಎಲ್ಲಿಗೂ ಹೋಗಬೇಡ, ಆಮೇಲೆ ಅದಕ್ಕೆ ಮತ್ತೊಂದ್ಸರಿ ನಾನು ಅವಳ ಕೈಲಿ ಬಯಸ್ಕೋಬೇಕಾಗತ್ತೆ. ಶ್ರುತಿ, ಈಗ ಏನಾಯ್ತು ಅಂತ ಇಷ್ಟೊಂದು ಹಠ ಮಾಡ್ತಿದ್ಯಾ?
ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಅವತ್ತೇ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಅಪಾಯಿಂಟ್ಮೆಂಟ್ ಕೊಟ್ಟಿರೋರು ಹಾಲೆಂಡಿಂದ ಬರ್ತಿದ್ದಾರೆ ಶ್ರುತಿ. ಆ ಮೀಟಿಂಗ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾಕೆ ನಿಂಗೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಇಲ್ಲ ಚಂದು, ಇತ್ತೀಚೆಗೆ ನಿನ್ನ ತುಂಬ ಗಮನಿಸ್ತಿದ್ದೀನಿ. ನೀನು ಮೊದಲಿನಾಗಿಲ್ವೇ ಇಲ್ಲ. ನನ್ನನ್ನು ಎದುರುಗಡೆ ಕೂರಿಸ್ಕೊಂಡಿದ್ರು ನೀನೇನೋ ಯೋಚನೆ ಮಾಡ್ತಿರ್ತೀಯ. ನಾನೇ ಬಂದು ನಿನ್ನ ಮೀಟ್ ಮಾಡ್ತೀನಿ ಅಂದ್ರು ಏನೋ ನೆಪ ಹೇಳ್ಬಿಟ್ಟು ಮೀಟೇ ಮಾಡಲ್ಲ. ಏನಾಗ್ತಿದೆ ಚಂದು? ನಿನ್ನ ಸಮಸ್ಯೆ ಏನು? ಯಾಕೆ ಹೀಗಾಡ್ತಿದ್ಯಾ? ನನ್ನ ಹತ್ರನೂ ಹೇಳ್ಕೊಡೋದಿಲ್ವಾ? ಆಫೀಸ್ ಸಮಸ್ಯೆ ಶ್ರುತಿ. ನಿನಗೆ ಹೇಳೋದ್ರಿಂದ ಏನು ಪ್ರಯೋಜನ ಹೇಳು? ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್ ಇಟ್. ಸರಿನಪ್ಪ, ನಾನು ನಿನಗೇನೂ ಕೇಳಲ್ಲ. ಆದರೆ ನನಗಿಷ್ಟೇ ಬೇಕಾಗಿರೋದು, 31st ನೈಟ್ ನನ್ನನ್ನು ಚಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯೋ ಹೋಗಲ್ವೋ ಅಷ್ಟೇ ಹೇಳು ಸಾಕು. ನಾನು ಆಗಲ್ಲ ಅಂತ ಹೇಳಿದ್ಮೇಲೂ ನೀನು ಮತ್ತೆ ಮತ್ತೆ ಒತ್ತಾಯ ಮಾಡಿ ಕೇಳಿದ್ರೆ ಏನಂತ ಹೇಳಿ? ನೀವಿಬ್ರು ಜಗಳ ಆಡ್ತಾಯಿರಿ, ನಾನು ಅಷ್ಟ್ರಾಗ ಹೋಗಿ ಅಡುಗೆ ಮಾಡಿ ಬರ್ತೀನಿ. ನಾವೆಲ್ಲಿ ಜಗಳ ಆಡ್ತಾ ಇದ್ದೀವಿ? ಶ್ರುತಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಶ್ರುತಿ, ಯಾಕೆ ನೀನು ಏನು ಅರ್ಥನೇ ಮಾಡ್ಕೋತಾ ಇಲ್ಲ? ಏನಾದರೂ ಮಾಡಿದ್ರಾ? ಏನು ಮಾಡಲಿ ಮಣ್ಣು? ಏನಾದರೂ ಗೊತ್ತಿದ್ರಲ್ವ ಮಾಡೋಕ್ಕೆ? ನಿಮ್ಮ ಅಕ್ಕಂಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ. ಅಲ್ಲ, ಯಾರಿಗೆ ಯಾವ ಕೆಲಸ ಹೇಳಬೇಕು, ಯಾರಿಗೆ ಯಾವ ಕೆಲಸ ಹೇಳಬಾರ್ದು ಅನ್ನೋ ಪರಿಜ್ಞಾನ ಬೇಡವಾ ಅವಳಿಗೆ? ಯಾವಾಗಲೂ ಹುಡುಗಾಟನೇ ಆಯ್ತು. ಅವಳಿಗೆ ಗೊತ್ತಿಲ್ಲದಿರೋ ಕೆಲಸ ಹೇಳ್ಬಿಟ್ರೆ ಅವಳು ಮಾಡ್ಬಿಡ್ತಾಳಂತ. ಅದಕ್ಕೆ ಯಾಕೆ ಅಕ್ಕಂಗೆ ಬೈತೀರಾ? ನಾಳೆ ನೀವು ನಮ್ಮಿಬ್ಬರನ್ನೂ ಹೊರಗೆ ಕರ್ಕೊಂಡೋಗ್ಲಿ ಅಂತ ಆಟ ಆಡ್ತಾ ಇದ್ದಾಳಷ್ಟೆ. ಅದನ್ನೇ ನಾನು ಹೇಳ್ತಿರೋದು, ಅವಳಿಗೆ ಹುಡುಗಾಟ ಬಿಟ್ಟು ಬೇರೆ ಏನು ಬರಲ್ಲ ಅಂತ. ಅದು ಸರಿ, ನೀನು ಯಾಕೆ ಬಂದೀವಿ ಇಲ್ಲಿಗೆ? ನೀವು ಈಗ ಅಡುಗೆ ಮಾಡಿಲ್ಲ ಅಂದರೆ ನಾಳೆ ನನ್ನನ್ನು ಅಕ್ಕನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದರೆ ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ಶಿವಪೂಜೆಲಿ ಕರಡಿ ಬಿಟ್ಟಂಗೆ ನಾನು ನಿಮ್ಮಿಬ್ಬರ ಮಧ್ಯೆ ಬಂದೇನು ಮಾಡಲಿ? ಈಗ ಒಂದು ಕೆಲಸ ಮಾಡಿ, ನಾನು ಹೇಳ್ಕೊಡ್ತೀನಿ, ನೀವು ಅಡುಗೆ ಮಾಡಿ. ಅಲ್ಲ, ನೀನು ಹೇಳ್ಕೊಟ್ಟ ತಕ್ಷಣ ನಾನು ಕಲ್ತ್ಕೊಂಬಿಡೋಕ್ಕೆ ನಾನೇನು ನಳಮಹಾರಾಜನ ಬಾಮ ಇದ್ದಾನ? ಮನುಷ್ಯ ಅಂತ ಹುಟ್ಟಿದ ಮ್ಯಾಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಹಠ ಇರಬೇಕು. ಒಂದೇ ಕಿತ ಆಗಲ್ಲ ಅನ್ಬಾರ್ದು ಅಂತ ನನ್ನ ತಾತಮ್ಮ ಹೇಳಿತ್ತು. ಒಂದು ಕೆಲಸ ಮಾಡಿ, ತುಂಬ ಸುಲಭವಾಗಿ ಮಾಡೋಕ್ಕಾಗೋದು ಅಂದರೆ ಪುಳಿಯೋಗರೆ. ನಿಮಗೆ ಪುಳಿಯೋಗರೆಗೆ ಏನೇನು ಹಾಕಬೇಕು ಅಂತ ಗೊತ್ತಲ್ವಾ? ಅಮ್ಮ ತಾಯಿ, ಮಾಡಿರೋ ಅಡುಗೆನ ತಿನ್ನೋಕೆ ಗೊತ್ತು, ಅಡುಗೆ ಮಾಡೋಕೆ ಗೊತ್ತಿಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕು ನಿನಗೆ? ಪುಳಿಯೋಗರೆ ಮಾಡೋದೇನು ಬ್ರಹ್ಮವಿದ್ಯೆನ? ನಾನು ಹೇಳ್ದಷ್ಟು ಮಾಡಿ ಅಷ್ಟೆ. ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಇಂಗು, ಕರಿಬೇವಿನ ಸೊಪ್ಪು, ಮೆಣಸಿನ ಪುಡಿ, ಈ ಎಲ್ಲ ಪದಾರ್ಥನೂ ಎತ್ತಿಟ್ಕೊಳ್ಳಿ. ಮಮ್ಮಿ, ನೀನೇನು ಯೋಚನೆ ಮಾಡಬೇಡ. ನಾನೇನು ಚಿಕ್ಕ ಹುಡುಗಿನಾ? ನನ್ನ ಜೊತೆ ಚಿನ್ನು ಇದ್ದಾಳೆ, ಅದು ಅಲ್ಲದೆ ಚಂದನ್ನೂ ಇದ್ದಾನೆ. ಡೋಂಟ್ ವರಿ, ಐ ವಿಲ್ ಬಿ ಫೈನ್. ನೀನು ಆರಾಮಾಗಿ ನಿನ್ನ ಫ್ರೆಂಡ್ಸ್ ಎಲ್ಲಾನು ಮಾತಾಡ್ಸ್ಕೊಂಡು ಬಾ. ನೀನು ಬರೋವರೆಗೂ ನಾವು ಎಲ್ಲೂ ಹೋಗೋದಿಲ್ಲ, ಓಕೆನಾ?
ಓಕೆ ಮಮ್ಮಿ ಬಾಯ್. ಆಮೇಲೆ ಹುಣ್ಸೆಹಣ್ಣ ಕಿವುಚ್ಕೊಂಡು ರಸ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಪದಾರ್ಥನೂ ಬಾಣಲಿಗೆ ಹಾಕ್ಕೊಂಡು ಕುದಿಸಿ, ಗೊಜ್ಜು ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ ಸಾಸಿವೆ, ಕರಿಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಗೊಜ್ಜು ಸೇರಿಸಿ ಅನ್ನಕ್ಕೆ ಕಲಿಸ್ಬಿಡೋದು. ಪುಳಿಯೋಗರೆ ರೆಡಿ. ಯಾಕೆ ನಾನು ಹೇಳಿದ ನಿಮ್ಗೇನೂ ಅರ್ಥ ಆಗಲಿಲ್ವಾ? ಮತ್ತೊಂದ್ಸರಿ ಹೇಳು. ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಇಂಗು, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಇದನ್ನೆಲ್ಲ ಎತ್ತಿಟ್ಕೊಳ್ಳಿ. ಹುಣಸೆಹಣ್ಣ ಕಿವುಚ್ಕೊಂಡು ರಸ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಕಿದ್ದೆಲ್ಲನೂ ಹಾಕಿ ಕುದಿಸ್ಕೊಳ್ಳಿ, ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಸಾಸಿವೆ, ಕರಿಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು ಅನ್ನಕ್ಕೆ ಹಾಕ್ಕೊಂಡು ಗೊಜ್ಜನ್ನು ಸೇರಿಸಿ ಕಲಸಿದ್ರೆ ಪುಳಿಯೋಗರೆ ರೆಡಿ. ಉಪ್ಪು, ಕರಿಎಳ್ಳು, ಮೆಣಸು, ಸಾರಿ, ಈ ಉಪ್ಪು ಎಷ್ಟು ಹಾಕಬೇಕು, ಏನೋ ಹೇಳ್ದಲ್ಲ ಅದೆಲ್ಲ ಎಷ್ಟು ಹಾಕಬೇಕು. ಒಂದು ಕೆಲಸ ಮಾಡು, ಬೇಜಾರು ಮಾಡ್ಕೋಬೇಡ, ಮತ್ತೊಂದು ಸರಿ ಹೇಳು ಡೀಟೇಲಾಗಿ, ನಾನು ರೆಕಾರ್ಡ್ ಮಾಡ್ಕೊಂಬಿಡ್ತೀನಿ ಮೊಬೈಲಲ್ಲಿ. ಓಕೆ? ಹಾಂ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ಗೊಜ್ಜು ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಯ್ತದೆ. ನಿಮಗೆ ಕಡಲೆ ಬೀಜ ಅಂದ್ರೆ ಇಷ್ಟನಾ? ಅದನ್ನು ಹಾಕ್ಕೊಂಡ್ರೆ ಒಗ್ಗರಣೆಗೆ ಚೆನ್ನಾಗಿರ್ತದೆ. ನಾನು ನಿಮ್ಮ ಜೊತೆಯಾಗೆ ಮಾತಾಡ್ಕೊಂಡು ನಿಂತಿದ್ರೆ ಅಕ್ಕ ಬಂದುಬಿಡ್ತಾಳೆ. ನಾನು ನಿಮಗೆ ಅಡುಗೆ ಮಾಡೋದು ಹೇಳ್ಕೊಟ್ಟೆ ಅಂದರೆ ನಂಗೆ ಭೂತ ಬಿಡಿಸ್ಬಿಡ್ತಾಳೆ. ಅವ್ಳು ಬರೋಕ್ಕೆ ಮುಂಚೆ ನಾನು ಹೋಗ್ತೀನಿ. ಲಚ್ಚಿ, ಒಂದು ನಿಮಿಷ, ನಾನೀನೊಂದು ಕ್ವಶನ್ ಕೇಳಬೇಕು. ನೀನು ನನಗೆ ಮೈಸೂರಲ್ಲಿ ಸಿಕ್ಕಿದಾಗ ಮನೆಗೆ ಬಾ ಅಂತ ಎಷ್ಟು ಗೋಗರ್ಕೊಂಡ್ರು ಚಿಕ್ಕ ಮಗು ಥರ ಹಠ ಮಾಡಿ ಬರಲ್ಲ ಅಂತಿದ್ದೆ. ನನಗೂ ನಿನ್ನ ಮೇಲೆ ಸಿಟ್ಟು ಬಂತು, ಕೋಪ ಮಾಡ್ಕೊಂಡು ವಾಪಸ್ ಬಂದೆ. ನಾನು ಮನೆಗೆ ತಲುಪೋಷ್ಟರಲ್ಲಿ ನೀನು ಮನೆ ಹತ್ರ ಬಂದಿದ್ದೆ. ಅಲ್ಲ, ನಾನು ಕರ್ದಾಗ ಬರ್ದೇ ಇದ್ದವಳು ನೀನಾಗ ನೀನು ಏನಕ್ಕೆ ವಾಪಸ್ ಬಂದೆ? ಅಷ್ಟು ಬೇಗ ಹೇಗೆ ಮನಸ್ಸು ಬದಲಾಯಿಸ್ದೆ? ಅದನ್ನು ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ನಾನು ಯಾಕೆ ಬಂದಂತ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮಾತಿನ ಕಾರಣಕ್ಕೆ ನಾನು ವಾಪಸ್ ಬಂದಿದ್ದು. ನನಗೆ ನೀನು ನಿನ್ನ ಮಾತು ಯಾವತ್ತೂ ಅರ್ಥ ಆಗಿಲ್ಲ. ಸರಿಯಾಗಿ ಬಿಡಿಸಿ ಹೇಳು. ನಾನು ವಾಪಸ್ ಬರದೆ ಹೋದರೆ ಗೊಂಬೆ ಅಕ್ಕ ನಿಮ್ಮನ್ನು ಮದುವೆ ಆಗಲ್ಲ ಅಂತ ನೀವೇ ತಾನೇ ಹೇಳಿದ್ದು. ನಿಮ್ಮಿಬ್ಬರು ಬಾಳ್ನಲ್ಲಿ ನಾನು ಮತ್ತೆ ಮುಳ್ಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮನೆಗೆ ವಾಪಸ್ ಬಂದಿದ್ದು. ಮದುವೆ ಆದ ದಿನನೂ ನಿಮ್ಮಿಂದ ದೂರ ಆಗೋದಕ್ಕೆ ಅದೇ ಕಾರಣ. ಸಾನಿ ರೇ ಧನಿ ರೇ ಧನಿ ಧನಿ ರೇ ಗಾ ಮಗ ರೇ ಸ ರೇ ನಿ ರೇ ಸ ನಿ ಸ ನಿ ಧನಿ ಧ ಮಗ ಮಗ ಮದ ಸ ನಿ ರೇ ನೇ